ಓಂ ಕ್ಲೀಂ ಕಾಳಿಕಾಯೇ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತಕ್ಕಂಥ ಒಂದು ವಿಚಾರ ಏನಂದರೆ, ಕಣ್ಣು ದೃಷ್ಟಿ. ಈ ಮನೆಗೆ ದೃಷ್ಟಿಯಾಗಿರುತ್ತೆ. ಮನೆಗೆ ದೃಷ್ಟಿಯಾದಾಗ ನಡೆಯಬಾರ್ದ ಘಟನೆಗಳು ನಡೆಯುತ್ತೆ. ಹಾಗಾಗಿ ಯಾರ ಕಣ್ಣು ಹೇಗಿರುತ್ತೆ ಗೊತ್ತಿಲ್ಲ. ಹಾಗಾಗಿ ಮನೆಗೆ ಕಣ್ಣು ದೃಷ್ಟಿಯಾಗಿರುತ್ತೆ ಅಂತ ಸುಮಾ ಅನ್ನೋರು ಒಬ್ಬರು ನಮಗೆ ಫೋನ್ ಮಾಡಿ ಕೇಳಿದ್ದಾರೆ. ಈ ಮನೆಯಲ್ಲಿ ಕಣ್ಣು ದೃಷ್ಟಿಯಾಗಿದೆ ಗುರುಗಳೇ, ಮಕ್ಕಳೆಲ್ಲ ಆರೋಗ್ಯ ತಪ್ತಾ ಇದ್ದಾರೆ, ಮನೆಯಲ್ಲಿ ಜಗಳ ಆಗುತ್ತೆ, ಅಶಾಂತಿ ಆಗಿದೆ. ಹಾಗಾಗಿ ಮನೆಯಲ್ಲಿ ನಾವು ಏನು ಮಾಡಬೇಕು, ಸಿಂಪಲ್ಲಾಗಿ ಒಂದು ಮನೇಲಿ ನಾನು ಮಾಡ್ಕೊಳ್ಳುವಂಥದ್ದು ಹೇಳಿ. ನಮ್ಮ ಹತ್ರ ದೊಡ್ಡದಾಗಿ ಮಾಡುವಂಥದ್ದಕ್ಕೆ ಹಣ ಇಲ್ಲ. ಹಾಗಾಗಿ ಮನೆಯಲ್ಲಿ ನಾವೇ ಯಾವುದಾದ್ರೂ ಒಂದು ವಿದ್ಯೆ ನಾನು ಮಾಡ್ಕೊಳ್ಳುವಂಥದ್ದನ್ನು ಹೇಳ್ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಕಣ್ಣು ದೃಷ್ಟಿದೋಷ ಮನೆಗಾಗ್ಬೋದು ಅಥವಾ ನಿಮ್ಮ ವ್ಯಕ್ತಿಗಳಿಗಾಗ್ಬೋದು, ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಇದನ್ನು ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ನಿಮಗೆ ಗಂಧಿಕೆ ಅಂಗಡಿನಲ್ಲಿ ಸಿಗುತ್ತೆ ನೋಡಿ, ಇದು ಬಿಳಿ ಸಾಸಿವೆ ಅಂತ ಕೇಳಿ. ನಿಮಗೆ ಗಂಧಿಕೆ ಅಂಗಡಿನಲ್ಲಿ ಸಿಗುತ್ತೆ. ಒಂದು 10 ರೂಪಾಯಿ 20 ರೂಪಾಯಿ ಎಷ್ಟಾದರೂ ತೊಗೊಳ್ಳಿ. ಹಾಗೆಯೇ ನೀವು ಮನೆಯಲ್ಲಿ ಶನಿ ಮಹಾತ್ಮನಿಗೆ ಆಂಜನೇಯ ದೇವಸ್ಥಾನಗಳಿಗೆ ಹೇಗೆ ನೀವು ಎಳ್ಳಬತ್ತಿನ ಮಾಡ್ತೀರಾ, ಅದೇ ರೀತಿಯಲ್ಲಿ ನೀವು ಈ ಒಂದು ಬಟ್ಟೆನಲ್ಲಿ, ಕಪ್ಪು ಬಟ್ಟೆನಲ್ಲಿ ಒಂದು ಬಿಳಿ ದಾರದಲ್ಲಿ ಸುತ್ತಿ ಈ ಬಿಳಿ ಸಾಸಿವೆಯಲ್ಲಿ ಹಾಕಿ ಇದನ್ನು ಒಂದು ಈ ರೀತಿ ಬತ್ತಿಗಳು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಈ ರೀತಿ 2 ಬತ್ತಿ ಮಾಡ್ಕೊಳ್ಳಿ, ಬೆಳಗ್ಗೆ ರಾತ್ರಿ. ಇದನ್ನು ಮಾಡಬೇಕಾದ್ರೆ ನೀವು ಶುದ್ಧವಾಗಿರಬೇಕು. ಶುದ್ಧವಾಗಿದ್ದು ನೀವು, ನಾನೀಗ ಹಗಲಿನಲ್ಲಿ ತೋರಿಸ್ಕೊಳ್ತೀನಿ ಅಷ್ಟೇ. ನೀವು ಇದನ್ನು ಮಂಗಳವಾರನೇ ಮಾಡಬೇಕು. ನೀವು ಪ್ರತಿ ಮಂಗಳವಾರ ರಾತ್ರಿನಲ್ಲಿ ಇದನ್ನು ಒಂದು 4 ವಾರ 5 ವಾರ ನೀವು ಇದನ್ನು ಮಾಡ್ಕೊಂಡು ಬನ್ನಿ. ಎಷ್ಟು ಸಾಧ್ಯ ಅಷ್ಟು ನಿಮಗೆ ಅನುಕೂಲ ಆಗುತ್ತೋ ಅಷ್ಟು ಮಾಡ್ಕೊಂಡು ಬನ್ನಿ. ನಿಮಗೆ ನೀವೆಷ್ಟು ಮಾಡ್ಕೊತೀರಾ ಅಷ್ಟು ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ. ಯಾವುದೇ ಒಂದು ದೃಷ್ಟಿದೋಷ ಆಗಲಿ ಏನೂ ಆಗಲ್ಲ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಮಾಡಿದ್ರು ಇನ್ನೂ ತುಂಬ ಉತ್ತಮವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ವಿದ್ಯೆ ಮಾಡಿಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಒಂದು ದೀಪ ಹಚ್ಚೋಕ್ಕೆ ಅಷ್ಟನ್ನು ಈ ರೀತಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನಿಮ್ಗೆ ತೋರಿಸ್ಕೊಡೋಕ್ಕೋಸ್ಕರ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಒಂದು ಬಿಳಿ ಸಾಸಿವೆನ ಏನು ಮಾಡ್ತೀರಪ್ಪ ಅಂತಂದರೆ, ಇದನ್ನು ನೀವು 2 ದೀಪ ತೊಗೊಳ್ಳಿ, ಮಣ್ಣಿನ ದೀಪ. ಈ 2 ಮಣ್ಣಿನ ದೀಪ ತೊಗೊಂಡು ನೀವು ಒಂದು ತಟ್ಟೆ ಇರುತ್ತಲ್ಲ ನಿಮ್ಮಲ್ಲಿ, ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ತಟ್ಟೆ ಹಾಕ್ಕೊಳ್ಳಿ. ತಟ್ಟೆಗೆ ಈ ದೀಪಗಳಿಗೆ ಅರಿಶಿನ ಕುಂಕುಮಗಳನ್ನ ಹಾಕ್ಕೊಳ್ಳಿ. ನಾನು ಏನು ನಿಮ್ಗೆ ಅದನ್ನೆಲ್ಲ ತೋರಿಸ್ತಾ ಇಲ್ಲ. ಅರಿಶಿನ ಕುಂಕುಮಗಳನ್ನ ನೀವು ದೀಪಗಳಿಗೆ, ಮಣ್ಣಿನ ದೀಪಗಳು ಮಾತ್ರ ಯೂಸ್ ಮಾಡಬೇಕು. ಏನು ಮಾಡ್ತೀರಾ ಅಂದರೆ, ಅರಿಶಿನ ಕುಂಕುಮನ ಈ ದೀಪಗಳಿಟ್ಟು, ಏನು ಬತ್ತಿಗಳು ನೀವು ಮಾಡಿರ್ತೀರಲ್ಲ ಅದನ್ನು ಈ ದೀಪಗಳಲ್ಲಿ, ಈ ಮಣ್ಣಿನ ದೀಪಗಳಲ್ಲಿ ಇದನ್ನು ನೀವು ಇಟ್ಕೋಬೇಕು. ಇಟ್ಕೊಂಡು ಏನು ಮಾಡ್ತೀರಾ ಅಂದರೆ, ದೀಪದ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಯಲ್ಲಿ ಇದನ್ನು ನೆನೆ ಹಾಕ್ಬೇಕು. ನೀವು ಈಗ ನಾನು ಈಗ ತೋರಿಸೋದ್ರಿಂದ ಈಗ ನೆನೆ ಹಾಕ್ತಾಯಿದ್ದೀನಿ. ನೀವೆಲ್ಲ ಹೇಗಂದರೆ, ನೀವು ಮಾಡೋದು ಸಂಜೆ ಅಂದರೆ ನೀವು ಮಧ್ಯಾಹ್ನದಲ್ಲಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ತುಂಬ ಉತ್ತಮ, ಚೆನ್ನಾಗಿ ಉಣಿಯುತ್ತೆ. ಎಷ್ಟೇ ದೃಷ್ಟಿದೋಷ ಆಗಿರಲಿ ಇದು ನಿಮಗೆ ತುಂಬ ವರ್ಕ್ ಆಗ್ತದೆ. ಯಾರೇ ತೊಂದರೆ ಕೊಡೋರಿದ್ರೂ, ಯಾರೇ ಮನೆ ಮುಂದೆ ಅದನ್ನು ತಂದು ಹಾಕೋದು, ನಿಂಬೆಹಣ್ಣು ತಂದು ಹಾಕೋದು, ಈ ಥರ ಅದೆಲ್ಲ ಮಾಡೋವಂಥವ್ರಿಗೆ ಇದು ಯೂಸ್ ಆಗುತ್ತೆ. ಇದನ್ನು ಏನು ಮಾಡ್ತೀರಾ ಅಂದರೆ, ನೀವು ನೀಟಾಗಿ ಇದನ್ನೆಲ್ಲ ನೆನೆಸ್ಕೊಂಡಿರೋದನ್ನು ಮೊದಲೇ ರಾತ್ರಿ ನೀವು ಹಾಕ್ತೀರಾ, ಇದನ್ನು ದೀಪ ಹಚ್ತೀರಾ ಅಂತ ಅಂದರೆ, ನೀವು ರಾತ್ರಿನಲ್ಲೇ ಮಧ್ಯಾಹ್ನದಲ್ಲಿ ಇದನ್ನು ನೀವು ರೆಡಿ ಇಟ್ಕೋಬೇಕು. ಅರ್ಥ ಆಯ್ತಾ? ಈಗ ನೋಡ್ಕೊಂಡಿದ್ದೀರಲ್ವ ಹೇಗೆ ನಾವು ಈ ಒಂದು ದೀಪನ ಹೇಗೆ ರೆಡಿ ಮಾಡ್ಕೋಬೇಕು. ಈ ಒಂದು ಬತ್ತಿನಲ್ಲಿ ಬಿಳಿ ಸಾಸಿವೆನಲ್ಲಿ ಒಂದು ಕಪ್ಪು ಬಟ್ಟೆಗೆ ಒಂದು ಬಿಳಿ ದಾರದಲ್ಲೇ ಹಾಕಬೇಕು, ಬೇರೆ ದಾರ ಯಾವುದು ಯೂಸ್ ಮಾಡಬೇಡಿ. ಬಿಳಿ ದಾರದಲ್ಲಿ ಹಾಕಿ ಇದನ್ನು ಎಣ್ಣೆಯಲ್ಲಿ ಉನಿ ಹಾಕಿ, ರಾತ್ರಿ ನೀವು ಸಂಜೆ ಗೋಧೂಳಿ ಲಗ್ನ ಆದಮೇಲೆ ಒಂದು 6 ಗಂಟೆ ಕತ್ತಲಾದಮೇಲೆ 7 ಗಂಟೆಯಲ್ಲಿ ಮನೆಯಿಂದ ಹೊರಗಡೆ ಇದನ್ನು ಹಚ್ಚಬೇಕು. ಒಳಗಡೆ ಹಚ್ಚಬೇಡಿ,
ಮನೆಯಿಂದ ಹೊರಗಡೆ ಹಚ್ಚಿ. ಅಕಸ್ಮಾತ್ ನೀವು ಮನೆ ಒಳಗಡೆ ಹಚ್ಚೋದಾದರೆ ಇದನ್ನೆಲ್ಲ ಪ್ರತಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಮೂಲೆಗಳಿದೆ ಆ ಮೂಲೆಗಳನ್ನೆಲ್ಲ ಈ ಬೆಳಕು ತೋರಿಸಿ ತಗೊಂಡೋಗಿ ಈಚೆ ಇಟ್ಬಿಡಿ, ಆಯಿತಾ. ಇದನ್ನು ಹಚ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಮೂಲೆಗಳಿದೆ ಅಷ್ಟು ಮೂಲೆಗಳಿಗೂ ಈ ಒಂದು ಬೆಳಕು ತೋರಿಸಿ ತಗೊಂಡೋಗಿ ನಿಮ್ಮ ಮನೆ ಬಾಗಿಲ ಹೊರಗಡೆ ಇದನ್ನು ಇಡೋದ್ರಿಂದ ಕಣ್ಣು ದೃಷ್ಟಿ, ನಿಮ್ಮ ಮನೆಗಾಗಿರುವಂಥ ದೃಷ್ಟಿ ಎಲ್ಲ ನಿವಾರಣೆ ಆಗ್ತದೆ. ಹಾಗೆಯೇ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ, ಏನೇ ಇದ್ರೂ ಕೂಡ ನಾವು ಪರಿಹಾರ ಮಾಡಿಕೊಡ್ತೀವಿ. ತುಂಬ ಜನ ಪರಿಹಾರಕ್ಕೋಸ್ಕರ ನಮಗೆ ಫೋನ್ ಮಾಡಿದ್ರಿ. ಎಷ್ಟೋ ಜನ ನಮಗೆ ಗುರುಗಳೇ ಹಣ ಕಳ್ಕೊಂಡಿದ್ದೀವಿ, ಮೋಸ ಮಾಡಿದ್ದೀರಿ, ಹೀಗೆಲ್ಲ ಮಾಡ್ಕೊಂಡಿದ್ದೀವಿ ಗುರುಗಳೇ, ಎಲ್ಲ ಕಡೆ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳ್ತೀರಾ. ಇಲ್ಲಿ ಏನಾಗಿದೆ, ನಮಗೆ ನೀವು ಮೋಸ ಹೋಗಿದ್ದೀರಾ ಅಂತ ನಾವು ಸ್ವಲ್ಪ ಹಣ ತಗೊಂಡು ನಿಮ್ಮ ಕೆಲಸ ಎಲ್ಲ ಮಾಡಿಕೊಟ್ರು ಕೂಡ ನೀವು ನಮಗೆ ಪೂರ್ತಿ ಹಣ ಕೊಡ್ತಿಲ್ಲ. ಹಾಗಾಗಿ ಮೋಸ ಮಾಡೋರೇನೆ ಸರಿನಾ ಹೇಳಿ. ನೀವು ಇಲ್ಲಿ ಮೋಸ ಹೋಗಿದ್ದೀರಾ ಅನ್ನೋದಕ್ಕೆ ನಿಮಗೆ ಕನಿಕರ ತೋರಿಸಿರೋದಕ್ಕೆ ನಿಮ್ಮ ಕೆಲಸ ಆಯಿತು ಅಂತಲೂ ಹೇಳ್ತೀರಾ. ಆಗಿದೆ ಗುರುಗಳೇ, ನಿಮ್ಮ ಹತ್ರ ರೆಡಿ ಮಾಡಿಸ್ಕೊಂಡು ನಮ್ಮ ಕೆಲಸ ಎಲ್ಲ ಆಯಿತು ಅಂತಲೂ ಹೇಳ್ತೀರಾ. ಕೆಲಸ ಆದಮೇಲೂ ಕೂಡ ನೀವು ನಮ್ಮ ಹಣ ಕೊಡದೆ ನಮ್ಮ ಫೋನ್ ರಿಸೀವ್ ಮಾಡೋಕ್ಕೂ ನಿಮಗೆ ಅಷ್ಟೊಂದು ಪುರ್ಸೊತ್ತಿಲ್ವಾ, ಟೈಮ್ ಇಲ್ವಾ? ನಿಮ್ಗೆ ಒಳ್ಳೇದು ಮಾಡಿಕೊಟ್ಟಿದ್ದೆ ನಮ್ಮ ತಪ್ಪ ಹೇಳಿ. ನೀವೇ ಯೋಚನೆ ಮಾಡಿ. ಇರಲಿ, ಪರವಾಗಿಲ್ಲ. ಈ ವಿಡಿಯೋ ನೋಡ್ತಾ ಇದ್ದರೆ ನೀವೇನಾದರೂ ದಯವಿಟ್ಟು ನಮ್ಮ ಏನೋ ಒಂದು ಇದಿದೆ ಅದನ್ನು ನೀವು ಕೊಟ್ಬಿಡಿ, ನಿಮಗೆ ಒಳ್ಳೆಯದು. ಯಾಕೆ ನಾಳೆ ದಿನ ನೀವು ಮತ್ತೆ ಏನಾದ್ರು ಸಮಸ್ಯೆ ಆದಾಗ ನಮ್ಮ ಹತ್ರ ಬರಲೇಬೇಕಾಗ್ತದೆ. ಆಗ ನಿಮಗೂ ಸ್ವಲ್ಪ ಮರ್ಯಾದೆ ಇರುತ್ತೆ, ನಮಗೂ ಮರ್ಯಾದೆ ಇರುತ್ತೆ. ದಯವಿಟ್ಟು ಇದೊಂದು ಕೆಲಸ ಆಗಿದೆ ಅಂತ ಹೇಳಿರೋರು ದಯವಿಟ್ಟು ನಮ್ಮ ಹಣನ ವಾಪಸ್ ಕೊಡಿ. ನಿಮಗೆ ಯಾರಿಗೆ ನಾವು ಕೊಟ್ಟಿರುವಂಥದ್ರಲ್ಲಿ ನಿಮಗೆ ಕೆಲಸ ಯಾರಿಗೆ ಲೇಟ್ ಆಗಿದೆ ಅವ್ರುಗಳು ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಕೆಲಸ ಏನಿದೆ ಅದನ್ನು ಖಂಡಿತ ನಾನು ಮಾಡಿಕೊಡ್ತೀನಿ. ನಮ್ಮಿಂದ ಯಾರಿಗೆ ಕೆಲಸ ಆಗಿದೆ ಅವರು ನಿಮ್ಮ ಮಾತು ಉಳಿಸ್ಕೊಳ್ಳಿ, ನಮ್ಮ ಮಾತು ಉಳಿಸ್ಕೊಳ್ಳಿ, ನಿಮ್ಮ ಮಾತು ನಾವು ಉಳಿಸ್ಕೊಂಡಿದ್ದೀವಿ. ಓಕೆ, ಅದನ್ನು ಹೇಳ್ತಾ ಯಾರ್ಯಾರು ಕಷ್ಟದಲ್ಲಿದ್ದೀರಾ, ಏನಾದ್ರು ಸಮಸ್ಯೆ ಇರೋರು ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿಕೊಡಿ. ಹಾಗೆ ಏನೇ ಇದ್ರೂ ಕೂಡ ನಾವು ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ದೀಪನ ನಾನು ಹಚ್ಚಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ದೀಪವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮನೆ ಹೊರಗಡೆ ಮಾಡೋದು ಮಾಡ್ಕೊಳ್ಳಿ. ಒಳಗಡೆ ಮಾಡಿದ್ರೆ ನೀವು ಇದನ್ನು ಮನೆಗೆಲ್ಲ ದೀಪ ಎಲ್ಲ ಬೆಳಕನ್ನು ತೋರಿಸಿ ನೀವು ಹೊರಗಡೆ ಮಾಡ್ಕೊಳ್ಳಿ. ದೀಪ ಹಚ್ಚಿದ ಮೇಲೆ ಸ್ವಲ್ಪ ಸಾಸಿವೆಗಳು ಸಿಡಿಯುತ್ತೆ. ಹಾಗಾಗಿ ಈ ದೀಪವನ್ನು ಸ್ವಲ್ಪ ದೂರ ಇಟ್ಟು ನೀವು ದೂರ ಇರಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.